ಮೇಡಮ್ ಈಗ ರಿಕವರಿಗೆ ಹೋಗ್ಬೇಕು ಅಂದ್ರೆ ಕೋರ್ಟ್ ಪರ್ಮಿಷನ್ ಇರಲೇಬೇಕು. ಹಾ, ರಿಕವರಿಗೆ ಹೋಗುವಾಗ ಇನ್ ದ ಸೆನ್ಸ್ ಈ ಥರದ್ದೆಲ್ಲ ರಿಕ್ವೆಸ್ಟ್ ಮಾಡುವಾಗ ಹೇಗಾದ್ರೆ ಏಜೆಂಟ್ಗಳು ಯಾರಿರ್ತಾರಲ್ಲ, ಬ್ಯಾಂಕ್ ಏಜೆಂಟ್ಗಳು, ಅವ್ರು ಬರ್ಬೋದು ಮನೆಗೆ ಬಂದು ಹರಾಜ್ ಮಾಡೋಕ್ಕೆ ಬರೋದಲ್ಲ, ರಿಕ್ವೆಸ್ಟ್ ಮನೆಗೂ ಬಂದು ಕೂಡ ಅದ್ರ ಕಾನ್ಸಿಕ್ವೆನ್ಸಸ್ ಎಕ್ಸ್ಪ್ಲೈನ್ ಮಾಡ್ಬೋದು. ಸಪೋಸ್ ಅವ್ರು ಫೋನ್ ಮಾಡಿದಾಗ ಸಿಕ್ಕಿರಲ್ಲ ಫೋನ್ಗೆ, ಮನೆಗೆ ಬಂದು ಈ ಥರ ಹೀಗಾಗಿದೆ ನಿಮ್ಮದು ಅಕೌಂಟು, ನಿಮ್ಗೆ NPA ಆಗೋ ಹತ್ರ ಬರ್ತಾ ಇದೆ, ಸೊ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಇರುತ್ತೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವೇನಿದೆ ಪೇಮೆಂಟ್ ಮಾಡಿ, ಆ ಥರ ಹೇಳಕ್ಕೆ ಬರ್ಬೋದು. ಗೂಂಡಾಗಿರಿ ಮಾಡೋಕ್ಕೆ ಬರೋ ಆಗಿಲ್ಲ, ಆ ಥರ ಆಪ್ಷನ್ನೇ ಇಲ್ಲ. ಸೊ ಅದಾದಮೇಲೆ 3 ಮಂತ್ಸ್ವರೆಗೂ ಆಯಿತು. ಸೊ 90 ಡೇಸ್ ಅಂತ ಏನು ಹೇಳಿದ್ನಲ್ಲ, 90 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಕಟ್ಟಿಲ್ಲ ಅಂದರೆ ಸರಿ, ಎಲ್ಲ ಅರೇಂಜ್ ಮಾಡಿದ್ವಿ ಆಯಿತು. 89 ಡೇಸ್, 89ನೇ ದಿನದವರೆಗೂ ಕೂಡ ನಿಮಗೆ ಕಾಲಾವಕಾಶ ಇರುತ್ತೆ. 89 ದಿನ 3 ತಿಂಗಳದ್ದು ಏನಿದೆ ಕಟ್ಬಿಟ್ರೆ ನಿಮ್ಮ ಅಕೌಂಟ್ NPA ಆಗೋದಿಲ್ಲ. ಅಂದ್ರೆ 3 ತಿಂಗಳ 1 ಮಂತ್ ಕಟ್ಟಬೇಕಾ ಅಥವಾ 3 ಮಂತ್ಸ್ ಕಟ್ಟಬೇಕಾ? 3 ಮಂತ್ಸ್ ಕಂಪ್ಲೀಟ್ ಆಗಿ ಕಟ್ಟಬೇಕಾಗುತ್ತೆ. ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಏನಾರು ಆಡ್ ಆಗತ್ತಾ? ಇಂಟ್ರೆಸ್ಟ್ ಇವಾಗ ಆ್ಯಡ್ ಆಗಲ್ಲ. ಎವ್ರಿ ಮಂತ್ ಏನು ಇಂಟ್ರೆಸ್ಟ್ ಬ್ಯಾಂಕಲ್ಲಿ ನೀವು ಲೋನ್ ತಗೊಳ್ಳುವಾಗ ಮಾತುಕತೆ ಆಗಿರುತ್ತೋ, ಲೋನ್ ಅಗ್ರಿಮೆಂಟಲ್ಲಿ ಏನು ಸೈನ್ ಮಾಡಿರ್ತೀರೋ ಅಷ್ಟು ಮಾತ್ರನೇ ತಗೋತಾ ಇರ್ತಾರೆ. ಯಾವಾಗ NPA ಅಂತ ಕನ್ಸಿಡರ್ ಆಗುತ್ತೆ ಅವಾಗ ಪೀನಲ್ ಇಂಟ್ರೆಸ್ಟ್ ಅಂತ ಎಕ್ಸ್ಟ್ರಾ ಬರುತ್ತೆ ಆಫ್ಟರ್ 90 ಡೇಸ್. ಆಫ್ಟರ್ 90 ಡೇಸ್. ಸೊ ಅದಾದ್ಮೇಲಿಂದ ಆಫ್ಟರ್ 90 ಡೇಸೇ 13 ನೋಟಿಸ್ ಕಳ್ಸೋಕೆ ಬರೋದು ಅಂಡರ್ ಸೆಕ್ಯುರಿಟೈಸೇಷನ್ ಆ್ಯಕ್ಟ್. ಸರಿ, ಆ ನೋಟಿಸ್ ಕೊಡೋಕೆ ಮುಂಚೆನೂ, ಆ ನೋಟಿಸ್ ಕೊಡೋಕ್ಕೂ ರಿಕವರಿ ಏಜೆಂಟ್ಸ್ ಬರ್ತಾರೆ. ಸೊ ಇಲ್ಲಿ ರಿಕವರಿ ಏಜೆಂಟ್ ಅನ್ನುವಾಗ ರಿಕವರಿ ಏಜೆಂಟ್ ಅಂದರೆ ಯಾರು, ಅವ್ರಿಗೆ ಏನೇನೆಲ್ಲ ಕ್ವಾಲಿಫಿಕೇಶನ್ ಇರಬೇಕಾಗತ್ತೆ. ಸುಮ್ಮನೆ ನಾನೊಬ್ಬ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ, ನನಗೆ ಜೋರಾಗಿ ಗೂಂಡಾಗಿರಿ ಮಾಡೋಕ್ಕೆ ಬರುತ್ತೆ, ವಾಯ್ಸ್ ರೈಸ್ ಮಾಡೋಕ್ಕೆ ಬರುತ್ತೆ, ಅವ್ರಿಗೆ ಹೆದರ್ಸಕ್ಕೆ ಬರುತ್ತೆ ಅಂತ ಹೋದವರೆಲ್ಲ ರಿಕವರಿ ಏಜೆಂಟ್ ಆಗಿರಲ್ಲ. ದಟ್ ಈಸ್ ಒನ್ ಥಿಂಗ್. ಹಾಗಾದರೆ ಅವ್ರಿಗೆ ಕ್ವಾಲಿಫಿಕೇಶನ್ ಏನು ಬೇಕಾಗತ್ತೆ ಅಂದರೆ IIBS ಅಂತ ಒಂದು ಎಕ್ಸಾಮ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ನ ಪಾಸ್ ಮಾಡಿದವ್ರಿಗೆ ಮಾತ್ರನೇ RA ಅಂದರೆ ರಿಕವರಿ ಏಜೆಂಟ್ ಅಂತ ಹೇಳೋದು. ಸೊ ಬ್ಯಾಂಕ್ ಕೂಡ ರಿಕವರಿ ಏಜೆಂಟ್ನ ಆ ಥರ IIBS ಪಾಸ್ ಮಾಡಿರೋ ಸರ್ಟಿಫಿಕೇಟ್ನ ವೆರಿಫೈ ಮಾಡ್ಕೊಂಡೇನೆ ಅವ್ರನ್ನ ಪ್ಯಾನಲ್ ಆಗಿ ತಗೊಳುತ್ತೆ. ಸೊ ಪ್ಯಾನಲ್ ಆಗಿ ತಗೊಂಡಿದ್ದಾದ್ಮೇಲೆ ಬ್ಯಾಂಕ್ ಕೇಸಸ್ ಕೊಡುತ್ತೆ ರಿಕವರಿಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸೀಸ್ ಮಾಡಲೇಬೇಕು ಅಂತ ಅನಿವಾರ್ಯತೆ ಯಾವಾಗ ಬರುತ್ತೆ ಅಂತ ಹೇಳಿ, ಅಂದ್ರೆ ಅವರೇ ಮಾಡ್ತಾರಾ ಅಥವಾ ಅಲ್ಲಿನ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರಾ ಅಥವಾ ಕೋರ್ಟ್ ಆರ್ಡರ್ ಸಿಗುತ್ತಾ, ಯಾವ ರೀತಿಯಾಗಿ ಅದು ನಡೆಯುತ್ತೆ ಅಂತ? ಸೆಕ್ಷನ್ 14 ಅಂತ ಏನು ಹೇಳಿದೆ, ಸೆಕ್ಷನ್ 14 ಅಲ್ಲೇನೆ ಕೋರ್ಟ್ ಆರ್ಡರ್ ಸಿಗೋದು. ಸೆಕ್ಷನ್ 14 ಕೊಡುವಾಗ ಸುಮ್ಮನೆ ಸೆಕ್ಷನ್ 14 ಅಂತ ಹಾಕ್ಬಿಟ್ಟು ಯಾವುದೋ ಪಿಟಿಷನ್ ಫೈಲ್ ಮಾಡಕ್ ಬರಲ್ಲ. ಆ ಸೆಕ್ಷನ್ 14 ಫೈಲ್ ಮಾಡುವಾಗ ಈ ಅರ್ಲಿಯರ್ ಡಿಮ್ಯಾಂಡ್ ನೋಟಿಸ್ ಏನಿದೆ, 13(2) ಡಿಮ್ಯಾಂಡ್ ನೋಟಿಸು ಪ್ಲಸ್ 13(4) ಪೊಸೆಷನ್ ನೋಟಿಸು ಆ್ಯಂಡ್ ಪೇಪರ್ ಪಬ್ಲಿಕೇಶನು ಮತ್ತು ಆಲ್ ಅದರ್ ಬ್ಯಾಂಕ್ದು ಲೋನ್ ಕೊಡೋ ಟೈಮಲ್ಲಿ ಏನೇನೆಲ್ಲ ಎಕ್ಸಿಕ್ಯೂಟ್ ಮಾಡಿರುತ್ತೆ ಬ್ಯಾಂಕು, ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಪಿಟಿಷನ್ ಡ್ರಾಫ್ಟ್ ಮಾಡಿ ಅಂಡರ್ ಸೆಕ್ಷನ್ 14 ಆಫ್ ಸರ್ಫೇಸಿ ಆ್ಯಕ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೇಸ್ ಫೈಲ್ ಮಾಡಿದಾಗ ಮ್ಯಾಜಿಸ್ಟ್ರೇಟು ಕೂಲಂಕುಷವಾಗಿ ಅದನ್ನು ನೋಡ್ತಾರೆ. ಲೋನ್ ತೊಗೊಂಡಿದ್ದು ಹೌದಾ, ಕೊಟ್ಟಿದ್ದು ಹೌದಾ, 13(2) ಎಲ್ಲ ಆನ್ ಟೈಮ್ ಇದೆಯಾ. ಇಲ್ಲಿ ಆನ್ ಟೈಮ್ ಇದೆಯಾ ಅಂತ ನೋಡುವಾಗ 60 ದಿನ ಮ್ಯಾಂಡೇಟ್ರಿ ಕಂಪ್ಲೀಟ್ ಆಗಿರಬೇಕು. ಇಫ್ ಸಪೋಸ್ 59 ದಿನ ಆಗಿತ್ತು, 60ನೇ ದಿನಕ್ಕೆ 13(4) ಪೊಸೆಷನ್ ನೋಟಿಸ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ, ಅದು ಕೂಡ ಡಿಫೆಕ್ಟಿವ್ ಡಿಮ್ಯಾಂಡ್ ನೋಟಿಸ್. 60 ದಿನ ಅಂದರೆ ಮ್ಯಾಂಡೇಟ್ರಿ ಕಂಪ್ಲೀಟ್ ಆಗಬೇಕು. 61ನೇ ದಿನದ ಮೇಲೆ ಯಾವಾಗಾದ್ರೂ 13(4)ನ ಅವ್ರಿಗೆ ಸಾಲಗಾರರಿಗೆ ಕಳಿಸ್ಬೋದು. ಮೇಡಮ್, ಈಗ ಸೇಮ್ ಪ್ರೊಸೀಜರ್ ಯಾವ್ದಾದ್ರು ವೆಹಿಕಲ್ಸ್ ಮೇಲೆ ಆದಾಗ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ, ನಾವು ಇಷ್ಟ ತನಕ ಮನೇದು ಮಾತಾಡಿದ್ವಿ. ಈಗ ಒಂದ್ ವೇಳೆ ನನ್ನ ಹತ್ರ ಒಂದು ಕಾರ್ ಇದೆ, ಅದ್ರ ಮೇಲೆ ಲೋನ್ ತೊಗೊಂಡಿರ್ತೀವಿ, ಲೋನ್ ಕೂಡ ಸ್ಯಾಂಕ್ಷನ್ ಆಗಿರುತ್ತೆ, ಈಗ ನಾವು ಹಣ ಕಟ್ಟಿಲ್ಲ ಅಂದಾಗ ಅವ್ರು ಬಂದು ಯಾವ ರೀತಿಯಾಗಿ ಪ್ರೊಸೀಜರ್ ಮಾಡ್ತಾರೆ ಅಂತ? ಅದಕ್ಕೂ ಸೇಮ್ ಪ್ರೊಸೀಜರೇ ಇರುತ್ತೆ, 13(2) 13(4) ಬರುತ್ತೆ. ಅದಕ್ಕೂ ನೋಟಿಸ್ ಕೊಟ್ಟು ರಿಕವರಿ ಮಾಡಬೇಕು. ಸಾಮಾನ್ಯವಾಗಿ ಜನಸಾಮಾನ್ಯರು ತಿಳ್ಕೊಂಡಿರೋಗೆ ಯಾರೋ ಒಬ್ರು ಮಾಡೋದ್ರಿಂದ ಇದು ಪೂರ್ತಿ ಬ್ಯಾಂಕ್ಗೇನೆ ಬ್ಯಾಡ್ ನೇಮ್ ಬಂದಿದೆ. ಯಾವಾಗಂದ್ರೆ ಎಲ್ಲಂದ್ರೆ ನಿಲ್ಸಿ ಅದನ್ನ ಕಿತ್ಕೊಂಡ್ಬಿಡ್ತಾರೆ ಬ್ಯಾಂಕ್ದೆಲ್ಲ. ವಾಹನದ ಯಾವ್ದು ನಾವು ವಾಹನದ ಮೇಲೆ ಲೋನ್ ತಗೊಂಡು ಆಟೋಗಳಲ್ಲಿ ನಾವು ನೋಡಿದೀವಿ. ಆ ಥರ ಎಲ್ಲ ಮಾಡಕ್ ಬರಲ್ಲ. ಎಲ್ಲಿದೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಬ್ಯಾಂಕು ಕೊಡಬೇಕು, ಇಂಥ ಕಡೆ ಆಟೋ ಇಂಥ ಪ್ಲೇಸಲ್ಲಿ ನಮ್ಗೆ ಸಿಕ್ಕಿದೆ, ಅಥವಾ ಅವ್ರನ್ನ ನಿಲ್ಸಿ ಕೇಳ್ಬೋದು, ನೀವು ಲೋನ್ ಕಟ್ಟಿಲ್ಲ, ಇಲ್ಲೆಲ್ಲ ಆಟೋ ಓಡಾಡ್ತಾ ಇದೆ, ಬನ್ನಿ ಬ್ಯಾಂಕ್ಗೆ ಅಂತ ಹೇಳ್ಬೋದು. ಅವ್ರನ್ನ ಹೊಡೆದು ಬಡ್ದು ಕಿತ್ಕೊಳ್ಳೋಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ.